ಇಲ್ಲಿಯವರೆಗೆ ಅಭಿನವ್ ನಿಯತಿಯನ್ನು ಮಡಿಲಲ್ಲಿ ಎತ್ತಿಕೊಂಡು ಕೋಣೆಗೆ ಹೋಗಿ ಅವಳನ್ನು ಮಡಿಲಿನಿಂದ ಕೆಳಗಿಳಿಸಿದಾಗ ಅವಳು ಮತ್ತೊಮ್ಮೆ ಅಭಿನವನ ಎದೆಗೆ ಅಂಟಿಕೊಂಡು, ನೀವು ಇನ್ನೂ ನನಗಾಗಿ ಕಾಯುತ್ತಿದ್ದೀರಿ ಎಂದು ನನಗೆ ತಿಳಿದಿತ್ತು. ನೀವು ಇನ್ನೂ ನನ್ನನ್ನು ಮೊದಲಿನಷ್ಟೇ ಪ್ರೀತಿಸುತ್ತಿದ್ದೀರಿ. ನನ್ನನ್ನು ಇಷ್ಟು ಪ್ರೀತಿಸಿದ್ದಕ್ಕೆ ಧನ್ಯವಾದಗಳು ಎಂದಳು. ಆದರೆ ಮುಂದಿನ ಕ್ಷಣದಲ್ಲಿಯೇ ಅವಳು ಕಬಾಟಿನ ಕಡೆಗೆ ನಡೆದಳು. ಅವಳು ಕಬಾಟಿನ ಕಡೆಗೆ ಹೋಗುವುದನ್ನು ನೋಡಿ ಅಭಿನವನ ಮುಖದಲ್ಲಿ ಸಣ್ಣ ಆತಂಕ ಮೂಡಿತು. ಏಕೆಂದರೆ ಈಗ ಕಬಾಟಿನಲ್ಲಿ ಅದಿತಿಯ ವಸ್ತುಗಳು ಇದ್ದವು. ನಿಯತಿ ಕಬಾಟನ್ನು ತೆರೆಯುತ್ತಿದ್ದಂತೆ ಎದುರಿನಲ್ಲಿದ್ದ ಅದಿತಿಯ ಬಟ್ಟೆಗಳನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಅವಳು ಪ್ರಶ್ನಾರ್ಥಕ ದೃಷ್ಟಿಯಿಂದ ಆ ಬಟ್ಟೆಗಳನ್ನು ಮತ್ತು ಉಳಿದ ವಸ್ತುಗಳನ್ನು ನೋಡಲು ಪ್ರಾರಂಭಿಸಿದಳು. ಆದರೆ ತಕ್ಷಣವೇ ಅಭಿನವ್ ಮುಂದೆ ಬಂದು, ಈ ಎಲ್ಲ ವಸ್ತುಗಳು ಅದಿತಿಯವು, ನಾನು ತರಿಸಿದ್ದೆ. ಆದ್ದರಿಂದ ಸೇವಕರು ನನ್ನ ಕೋಣೆಗೆ ತಂದರು. ಹಾಗಾಗಿ ನಾನು ಅವುಗಳನ್ನು ಇಲ್ಲಿಯೇ ಇಟ್ಟಿದ್ದೇನೆ. ಸ್ವಲ್ಪ ಸಮಯದ ನಂತರ ಬೇರೆ ಕೋಣೆಗೆ ವರ್ಗಾಯಿಸುತ್ತೇನೆ ಎಂದನು. ಆದರೆ ಈ ಎಲ್ಲ ವಸ್ತುಗಳು ಸಾಕಷ್ಟು ಬೆಲೆ ಬಾಳುವಂತೆ ಕಾಣುತ್ತಿವೆ ಮತ್ತು ಈ ಆಭರಣಗಳು ಇವು ನಿಮ್ಮ ಶೋರೂಮ್ನ ವಿಶೇಷ ಆಭರಣಗಳಂತೆ ಕಾಣುತ್ತಿವೆ ಎಂದು ನಿಯತಿ ಹೇಳಿದಾಗ ಅಭಿನವ್ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಅವಳನ್ನು ನೋಡಿದನು. ನನ್ನ ಅರ್ಥ ಇವೆಲ್ಲವೂ ಸಾಕಷ್ಟು ಹೊಸ ಮತ್ತು ಬೆಲೆ ಬಾಳುವಂತೆ ಕಾಣುತ್ತಿವೆ. ಆದರೆ ನೀವು ಇವುಗಳನ್ನು ಯಾರಿಗಾದರೂ ನೀಡುತ್ತಿದ್ದರೆ ಅದು ನಿಮ್ಮ ಇಷ್ಟ ಎಂದಳು. ಸರಿಯಾಗಿ ಹೇಳಿದೆ. ನನ್ನ ಇಷ್ಟವಿಲ್ಲದೆ ಒಂದು ಎಲೆಯೂ ಅಲ್ಲಾಡುವುದಿಲ್ಲ. ಬಿಡು ಇವೆಲ್ಲವನ್ನು ಎಂದು ಅಭಿನವ್ ಹೇಳಿ ನಿಯತಿಯನ್ನು ಕರೆದುಕೊಂಡು ಹಾಸಿಗೆಯ ಕಡೆಗೆ ನಡೆದನು. ನಾವು ಸಾಕಷ್ಟು ದಿನಗಳ ನಂತರ ಭೇಟಿಯಾಗಿದ್ದೇವೆ ಎಂದು ನಿನಗೆ ಅನಿಸುವುದಿಲ್ಲವೇ? ನಾವು ಸ್ವಲ್ಪ ಸಮಯ ಒಟ್ಟಿಗೆ ಕಳೆಯಬೇಕು. ಈ ಎಲ್ಲ ವಿಷಯಗಳನ್ನು ನೀನು ನಂತರವೂ ನೋಡಬಹುದು ಎಂದು ಹೇಳುತ್ತಾ ಅವನು ನಿಯತಿಯ ಬಹಳ ಹತ್ತಿರ ಬಂದನು. ನಿಯತಿ ಒಂದು ಆಘಾತದಿಂದ ಸ್ವಲ್ಪ ದೂರ ಸರಿದು, ಹೌದು, ಆದರೆ ನನಗೆ ಅನಿಸುತ್ತದೆ ಮೊದಲು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದಳು. ಹೌದು, ನೀನು ಸರಿಯಾಗಿ ಹೇಳಿದೆ ಎಂದು ಹೇಳುತ್ತಾ ಅಭಿನವ್ ಮತ್ತೊಮ್ಮೆ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಮುಂದುವರಿದ ಭಾಗ. ಅವನು ಅವಳನ್ನು ಚುಂಬಿಸಲು ಹೋದನು. ಆದರೆ ಅದೇ ಕ್ಷಣದಲ್ಲಿ ನಿಯತಿ ತನ್ನ ತಲೆಯ ಮೇಲೆ ಕೈಯಿಟ್ಟು, ನನಗೆ ತಲೆಯಲ್ಲಿ ತುಂಬಾ ನೋವಿದೆ, ದಯವಿಟ್ಟು ನಾನು ಸ್ವಲ್ಪ ಹೊತ್ತು ಮಲಗಬಹುದೇ ಎಂದಳು. ಅವಳ ಮಾತನ್ನು ಕೇಳಿ ಅಭಿನವ್ ಮುಗುಳು ನಕ್ಕನು ಮತ್ತು ಅವಳಿಂದ ದೂರ ಸರಿದು ಅವಳಿಗೆ ಕಂಬಳಿ ಹೊದಿಸಿ ಎಲ್ಲ ದೀಪಗಳನ್ನು ಆಫ್ ಮಾಡಿ ಕೋಣೆಯಿಂದ ಹೊರ ಬಂದನು. ಅದಿತಿ ಮನೆಯಿಂದ ಕಾಲೇಜಿಗೆ ಹೊರಟಿದ್ದಳು. ಅವಳ ಕಾರು ಕನ್ನಾ ಮ್ಯಾನ್ಷನ್ನಿಂದ ಹೊರಬರುತ್ತಿದ್ದಂತೆಯೇ 2-3 ಬಾಡಿಗಾರ್ಡ್ಗಳಿಂದ ತುಂಬಿದ ಕಾರುಗಳು ಅವಳ ಹಿಂದೆಯೇ ಹೊರಟವು. ಆದರೆ ಅದಿತಿ ಗಮನಿಸಲಿಲ್ಲ, ಏಕೆಂದರೆ ಅವಳ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಇಲ್ಲಿಯವರೆಗೆ ನಾನು ಇಲ್ಲಿದ್ದೆ, ಏಕೆಂದರೆ ಈ ಮದುವೆಯ ಬಗ್ಗೆ ನನಗೆ ಹೇಗೋ ನಂಬಿಕೆ ಇತ್ತು. ಆದರೆ ನನಗೆ ಮೊದಲೇ ಅರ್ಥವಾಗಬೇಕಿತ್ತು. ಹೀಗೆ ಸಿಂಧೂರ ಹಚ್ಚಿದ ಮಾತ್ರಕ್ಕೆ ಯಾರೂ ನಿಮ್ಮ ಪತಿಯಾಗಲು ಸಾಧ್ಯವಿಲ್ಲ, ಅದು ಸಹ ಅವರ ಮೊದಲ ಹೆಂಡತಿ ಅವರೊಂದಿಗೆ ಇರುವಾಗ. ಈ ಮದುವೆಗೆ ಮೊದಲಿನಿಂದಲೂ ಯಾವುದೇ ಅರ್ಥವಿರಲಿಲ್ಲ ಮತ್ತು ಈಗ ನಿಯತಿಯವರು ಬಂದ ಮೇಲೆ ಇದು ಸಂಪೂರ್ಣವಾಗಿ ಮುಗಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿರುವುದು ಯಾವುದೇ ಅರ್ಥವಿಲ್ಲ. ನಾನು ಇಲ್ಲಿಂದ ಹೋಗಬೇಕು. ನಮ್ಮ ಸಂಬಂಧ ಹೇಗಿದ್ದರೂ ಒಂದು ಮಾರುಕಟ್ಟೆಯಿಂದ ಪ್ರಾರಂಭವಾಯಿತು ಮತ್ತು ಮಾರುಕಟ್ಟೆಯ ವಸ್ತುಗಳು ಎಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಅವಳು ಅಳುತ್ತಾ ತನ್ನೊಳಗೆ ಹೇಳಿಕೊಂಡಳು ಮತ್ತು ನಂತರ ಚಾಲಕನಿಗೆ ಕಾರು ನಿಲ್ಲಿಸಲು ಹೇಳಿದಳು. ಆದರೆ ಚಾಲಕ ನಿರಾಕರಿಸಿದನು. ನಾನು ಕಟ್ಟುನಿಟ್ಟಾದ ಆದೇಶಗಳನ್ನು ಹೊಂದಿದ್ದೇನೆ. ಕಾರು ಅರ್ಧ ದಾರಿಯಲ್ಲಿ ಎಲ್ಲೂ ನಿಲ್ಲಬಾರದು. ಈ ಕಾರು ಮನೆಯಿಂದ ಕಾಲೇಜಿಗೆ ಮತ್ತು ಕಾಲೇಜಿನಿಂದ ಮನೆಗೆ ಮಾತ್ರ ಹೋಗುತ್ತದೆ ಎಂದು ಹೇಳಿದನು. ಚಾಲಕನ ಮಾತನ್ನು ಕೇಳಿ ಅದಿತಿಗೆ ಕೋಪ ಬಂತು ಮತ್ತು ಅವಳು, ಹೇಗಾದರೂ ಕಾರು ನಿಲ್ಲುವುದಿಲ್ಲವೇ? ದಯವಿಟ್ಟು ನನ್ನನ್ನು ಈಗಲೇ ಕೆಳಗಿಳಿಸಿ. ನನಗೆ ಯಾವುದೇ ಕಾಲೇಜಿಗೆ ಹೋಗಬೇಕಾಗಿಲ್ಲ. ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ನಾನೇ ಹೋಗುತ್ತೇನೆ ಎಂದಳು. ದಯವಿಟ್ಟು ಮೇಡಮ್, ಹಠ ಮಾಡಬೇಡಿ. ನಾನು ನಿಮ್ಮ ಮಾತನ್ನು ಕೇಳಲು ಸಾಧ್ಯವಿಲ್ಲ. ಒಂದು ವೇಳೆ ನಾನು ನಿಮ್ಮ ಮಾತನ್ನು ಕೇಳಿದರೆ ಅಭಿನವ್ ಸಾಹೇಬರು ನನ್ನನ್ನು ಬಿಡುವುದಿಲ್ಲ. ದಯವಿಟ್ಟು ನನಗೆ ನನ್ನ ಕೆಲಸ ಮಾಡಲು ಬಿಡಿ ಎಂದು ಚಾಲಕ ಬಹುತೇಕ ಮನವಿ ಮಾಡಿದನು. ಆದರೆ ಅವನ ಮಾತುಗಳು ಅದಿತಿಯನ್ನು ಇನ್ನಷ್ಟು ಕೋಪಗೊಳ್ಳುವಂತೆ ಮಾಡಿದ್ದು. ನಿಯತಿ ಅಭಿನವನ ಮೊದಲ ಹೆಂಡತಿ ಎಂದು ಅವಳಿಗೆ ತಿಳಿದಿತ್ತು. ಆದ್ದರಿಂದ ಅಭಿನವನ ಮೇಲೆ ಅವಳಿಗೆ ಹಕ್ಕಿದೆ ಎಂದು ತಿಳಿದಿತ್ತು. ಆದರೂ ಈ ಮಾತು ಅವಳನ್ನು ತನ್ನ ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡುತ್ತಿತ್ತು. ಅಭಿನವ್ ಅವಳನ್ನು ಅಪ್ಪಿಕೊಳ್ಳುವುದು, ಅವಳ ಹತ್ತಿರ ಇರುವುದು, ಅವಳನ್ನು ಈ ರೀತಿ ಕೋಣೆಗೆ ಕರೆತರುವುದು, ಇವೆಲ್ಲವೂ ಅವಳ ಮನಸ್ಸಿನಲ್ಲಿ ಒಂದು ಚಲನಚಿತ್ರದಂತೆ ಪದೇ ಪದೇ ಓಡಾಡುತ್ತಿತ್ತು. ಕೊನೆಗೆ ನಿರಾಶಳಾಗಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದವಳೆ ಅವಳು ಏಕಾಏಕಿ ಕಾರಿನ ಹ್ಯಾಂಡ್ ಬ್ರೇಕ್ ಎಳೆದಳು. ಆಗ ಕಾರು ಒಂದು ಆಘಾತದಿಂದ ನಿಂತಿದ್ದು. ಡ್ರೈವರ್ ಏನಾದರೂ ಅರ್ಥ ಮಾಡಿಕೊಳ್ಳುವುದರೊಳಗೆ ಅದಿತಿ ಚುರುಕಾಗಿ ಕಾರಿನಿಂದ ಹೊರ ಬಂದಳು ಮತ್ತು ಹೊರಬಂದ ತಕ್ಷಣವೇ ವೇಗವಾಗಿ ಹಿಂದಕ್ಕೆ ಓಡಿದಳು. ಅದಿತಿ ಕುಳಿತಿದ್ದ ಕಾರು ನಿಲ್ಲುವುದನ್ನು ನೋಡಿ ಬಾಡಿಗಾರ್ಡ್ಗಳ ಎಲ್ಲ ಕಾರುಗಳು ಏಕಾಏಕಿ ನಿಂತವು. ಆದರೆ ಅವೆಲ್ಲವೂ ಸ್ವಲ್ಪ ದೂರದಲ್ಲಿದ್ದವು ಮತ್ತು ಅದಿತಿ ಅರಿವಿಲ್ಲದೆ ಅದೇ ಕಾರುಗಳ ಕಡೆಗೆ ಓಡುತ್ತಿದ್ದಳು. ಅಷ್ಟೊಂದು ಕಾರುಗಳು ಏಕಾಏಕಿ ನಿಲ್ಲುವುದನ್ನು ನೋಡಿದಾಗ ಮತ್ತು ಆ ಎಲ್ಲ ಕಾರುಗಳು ಒಂದೇ ರೀತಿಯಾಗಿದ್ದರಿಂದ ಅದಿತಿಗೆ ಅನುಮಾನ ಬರಲು ಪ್ರಾರಂಭಿಸಿತು. ಆ ಕ್ಷಣದಲ್ಲಿ ಅವಳ ಸ್ಥಿತಿ ಮುಂದೆ ಬಾವಿ ಹಿಂದೆ ಕಂದಕ್ಕೆ ಎನ್ನುವಂತಿತ್ತು. ಆದರೆ ಆ ಕಡೆಗೆ ಅನೇಕ ಜನರು ಇರಬಹುದು ಎಂದು ಅವಳು ಅಂದಾಜಿಸಿದಳು.
ಆದ್ದರಿಂದ ಅದಿತಿ ಮತ್ತೆ ಹಿಂದಕ್ಕೆ ಓಡುವುದೇ ಉತ್ತಮ ಎಂದು ಭಾವಿಸಿದಳು. ಆದರೆ ಅವಳು ಹಿಂದಕ್ಕೆ ತಿರುಗಿದ ತಕ್ಷಣ ಒಂದು ವೇಗದ ಕಾರು ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡಳು. ಅವಳು ಅಕ್ಕಪಕ್ಕಕ್ಕೂ ಸರಿಯಲು ಸಾಧ್ಯವಾಗಲಿಲ್ಲ, ಹಿಂದಕ್ಕೂ ಹೋಗಲು ಸಾಧ್ಯವಾಗಲಿಲ್ಲ. ಮತ್ತು ಕಾರು ಅವಳ ಕಾಲ ಬಳಿ ನಿಂತ ತಕ್ಷಣ ಹೆದರಿಕೆಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಈ ಕ್ಷಣವು ತನ್ನ ಜೀವನದ ಕೊನೆಯ ಕ್ಷಣವಾಗಿರಬಹುದು ಮತ್ತು ಆ ಕಾರು ಗಾಳಿಯನ್ನು ಸೀಳಿಕೊಂಡು ತನ್ನನ್ನು ಜೊತೆಯಲ್ಲಿ ಕೊಂಡೊಯ್ಯಬಹುದು ಎಂದು ಅವಳಿಗೆ ಭಾಸವಾಯಿತು. ಬೇಬಿ ಡಾಲ್ ಈ ಪದಗಳನ್ನು ಕೇಳಿದಾಗ ಭಯದಿಂದ ಮತ್ತು ವೇಗವಾಗಿ ಉಸಿರಾಡುತ್ತಾ ಅವಳು ತನ್ನ ಕಣ್ಣುಗಳನ್ನು ತೆರೆದಳು. ಅವಳ ಮುಂದೆ ಅಭಿನವ್ ನಿಂತಿದ್ದನು. ಈ ಕ್ಷಣದಲ್ಲಿ ಅವಳು ಅಷ್ಟೊಂದು ಹೆದರಿದ್ದಳೆಂದರೆ ತಾನು ಇಲ್ಲಿಂದ ಮತ್ತು ಅವಳಿಂದ ದೂರ ಓಡಲು ಪ್ರಯತ್ನಿಸುತ್ತಿದ್ದೆ ಎಂಬುದನ್ನು ಮರೆತು ಬಿಟ್ಟಳು. ಏನನ್ನು ಯೋಚಿಸದೆ ಮತ್ತು ಒಂದು ಕ್ಷಣವನ್ನು ಕಳೆಯದೆ ಅವಳು ಅಭಿನವನ ಎದೆಯ ಮೇಲೆ ಬಿದ್ದಳು. ಅವಳು ವೇಗವಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯ ಬಡಿತಗಳು ಅಭಿನವನ ಎದೆಯಲ್ಲೂ ಸದ್ದು ಮಾಡಲು ಪ್ರಾರಂಭಿಸಿದವು. ಕಮ್ ಡೌನ್ ಬೇಬಿ ಡಾಲ್ ಎಂದು ಅಭಿನವ್ ಪ್ರೀತಿಯಿಂದ ಹೇಳಿದನು. ಆದರೆ ಅದಿತಿ ನಿಧಾನವಾಗಿ ಅಳುತ್ತಿರುವುದನ್ನು ಅವನು ಗಮನಿಸಿದನು. ತನ್ನ ಬೆರಳುಗಳಿಂದ ಅವಳ ಮುಖವನ್ನು ನಿಧಾನವಾಗಿ ಮೇಲಕ್ಕೆತ್ತಿದಾಗ ಅವಳ ಕಣ್ಣುಗಳಲ್ಲಿ ನೀರನ್ನು ನೋಡಿ ಸ್ವಲ್ಪ ಸಮಯದ ಹಿಂದೆ ನಡೆದಿದ್ದ ಘಟನೆ ಮತ್ತು ಆ ಕ್ಷಣದಲ್ಲಿ ಅದಿತಿ ಅಳುತ್ತಿದ್ದಳು ಎಂದು ಅವನಿಗೆ ಅನಿಸಿತು. ತೀವ್ರವಾದ ಗಾಳಿ ಅದಿತಿಯ ಮುಖವನ್ನು ಸ್ಪರ್ಶಿಸುತ್ತಿತ್ತು ಮತ್ತು ಅವಳ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿತ್ತು. ದೊಡ್ಡ ಮುತ್ತುಗಳಂತಹ ಕಣ್ಣೀರಿನಿಂದ ತುಂಬಿದ್ದ ಆ ಸಣ್ಣ ಸಣ್ಣ ಕಣ್ಣುಗಳಿಗೆ ಸಮಾಧಾನ ನೀಡಲು ಅಭಿನವ್ ತನ್ನ ತುಟಿಗಳನ್ನು ಅವುಗಳ ಮೇಲೆ ಇಟ್ಟನು. ಅದಿತಿ ಅವನ ಶರ್ಟನ್ನು ಮುಷ್ಟಿಗಳಲ್ಲಿ ಹಿಡಿದು ಅಳಲು ಪ್ರಾರಂಭಿಸಿದಳು. ದಯವಿಟ್ಟು ನನ್ನಿಂದ ದೂರ ಹೋಗಿ. ನೀವು ನನ್ನನ್ನು ನಿಮ್ಮಿಂದ ದೂರ ಹೋಗಲು ಏಕೆ ಬಿಡುತ್ತಿಲ್ಲ? ನನಗೆ ನಿಮ್ಮೊಂದಿಗೆ ಇರಲು ಇಷ್ಟವಿಲ್ಲ ಎಂದು ಅಳುತ್ತಾ ಅಭಿನವನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಹೇಳುತ್ತಿದ್ದಳು. ನಾನು ನಿನ್ನನ್ನು ನನ್ನಿಂದ ದೂರ ಹೋಗಲು ಬಿಡುವುದಿಲ್ಲ ಎಂದು ಅಭಿನವ್ ಯಾವುದೇ ಭಾವನೆ ಇಲ್ಲದೆ ಹೇಳಿದನು. ಏಕೆ ಏಕೆ ಬಿಡುವುದಿಲ್ಲ? ಈಗ ನಿಮ್ಮ ಹೆಂಡತಿಯೂ ಮರಳಿ ಬಂದಿದ್ದಾಳೆ. ಹಾಗಾದರೆ ನಮ್ಮ ಮದುವೆಗೆ ಈಗ ಯಾವುದೇ ಅರ್ಥವಿಲ್ಲ. ಅಥವಾ ನಿಜವಾಗಿಯೂ ನೀವು ನನ್ನನ್ನು ನಿಮ್ಮ ಉಪಪತ್ನಿಯಾಗಿ ಎಂದು ಅಳುತ್ತಾ ಹೇಳುತ್ತಿದ್ದಳು. ಆದರೆ ಅವಳ ಮಾತನ್ನು ಅರ್ಧಕ್ಕೆ ಕಡಿದು ಅಭಿನವ್ ಅವಳ ತುಟಿಗಳನ್ನು ಆವರಿಸಿದನು. ಅವರ ಸುತ್ತ ಬಾಡಿಗಾರ್ಡ್ಗಳ ವರ್ತುಲವಿತ್ತು. ಆದರೆ ಎಲ್ಲರ ದೃಷ್ಟಿಯೂ ಕೆಳಗೆ ಇತ್ತು. ಮೊದಲು ಅದಿತಿ ಅವನನ್ನು ತನ್ನಿಂದ ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳು ತನ್ನನ್ನು ತಾನೇ ಹೆಚ್ಚು ಸಮಯ ತಡೆಯಲು ಸಾಧ್ಯವಾಗಲಿಲ್ಲ. ಮತ್ತು ಯಾವಾಗ ಅವಳ ಬೆಳಕಿನ ಆ ಹತಾಶೆಯು ಈ ಮುತ್ತಿನಲ್ಲಿ ಹೊರಬರಲು ಪ್ರಾರಂಭಿಸಿತು ಎಂಬುದು ಅವಳಿಗೆ ಗೊತ್ತಾಗಲಿಲ್ಲ. ಅವಳು ಸಂಪೂರ್ಣವಾಗಿ ಹುಚ್ಚುಚ್ಚಾಗಿ ವರ್ತಿಸುತ್ತಾ ಅಭಿನವನ ಮೇಲೆ ತನ್ನ ಅಸಮಾಧಾನವನ್ನು ಹೊರಹಾಕುತ್ತಿದ್ದಳು. ಉಸಿರಾಟ ನಿಂತಾಗ ಅಭಿನವ್ ನಿಧಾನವಾಗಿ ಅವಳಿಂದ ದೂರವಾದನು. ತಾನು ಇಷ್ಟು ಹೊತ್ತು ಏನು ಮಾಡುತ್ತಿದ್ದೆ ಎಂದು ಈಗ ಅದಿತಿಗೆ ಅರ್ಥವಾಯಿತು. ಈಗ ಅವಳಿಗೆ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು. ಅವಳು ದೃಷ್ಟಿ ತಪ್ಪಿಸುತ್ತಾ ಇನ್ನೊಂದು ದಿಕ್ಕಿಗೆ ಹೋಗಲು ಪ್ರಾರಂಭಿಸಿದಳು. ಆದರೆ ಅಭಿನವ್ ಅವಳ ಕೈ ಹಿಡಿದು, ಈ ಕ್ಷಣದಲ್ಲಿ ನಾನು ನಿನಗೆ ಏನನ್ನೂ ವಿವರಿಸಲು ಸಾಧ್ಯವಿಲ್ಲ. ಆದರೆ ನಾನು ಭರವಸೆ ನೀಡುತ್ತಿದ್ದೇನೆ. ಶೀಘ್ರದಲ್ಲೇ ನಾನೇ ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ಈಗ ದಯವಿಟ್ಟು ಹೊರಡು. ಮನೆಗೆ ಬಂದಾಗ ನಾವು ಮಾತನಾಡೋಣ ಎಂದು ಹೇಳಿದನು. ಅದಿತಿ ಇನ್ನೂ ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು. ಆದರೆ ನಂತರ ಅವಳು ತನ್ನ ಕೈಯನ್ನು ಬಿಡಿಸಿಕೊಂಡು ತಾನು ಮನೆಯಿಂದ ಹೊರಟಿದ್ದ ಅದೇ ಕಾರಿನಲ್ಲಿ ಹೋಗಿ ಕುಳಿತಳು. ಅಭಿನವ್ ಕೂಡ ಸ್ವಲ್ಪ ನಕ್ಕು ನಂತರ ಆ ಡ್ರೈವರ್ಗೆ ಸನ್ನೆ ಮಾಡಿ ತನ್ನ ಕಾರಿನಲ್ಲಿ ಕುಳಿತನು. ಅದಿತಿಯ ಕಾರು ಈಗ ನೇರವಾಗಿ ಕಾಲೇಜಿಗೆ ಬಂದು ನಿಂತಿತು. ಅವಳು ಹೊರಬಂದ ತಕ್ಷಣ ಎದುರಿಗೆ ಇದ್ದ ದೊಡ್ಡ ಕಾಲೇಜು ಮತ್ತು ಅಲ್ಲಿನ ಉನ್ನತ ಮಟ್ಟದ ಹುಡುಗ ಹುಡುಗಿಯರನ್ನು ನೋಡಿ ಅವಳ ಮುಖದ ಬಣ್ಣ ಮಾಸಿತು. ಅವಳು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿದ್ದಳು. ಅವಳು ಅವರಿಗಿಂತ ಕಡಿಮೆಯಾಗಿ ಕಾಣುತ್ತಿದ್ದಳು ಎಂದಲ್ಲ, ಬದಲಿಗೆ ಈ ಕ್ಷಣದಲ್ಲಿ ಅವಳು ಕಾಲೇಜಿಗೆ ಬಂದಿದ್ದ ಕಾರು ಇಡೀ ಕಾಲೇಜ್ ಆವರಣದಲ್ಲಿ ನಿಂತಿದ್ದ ಅತ್ಯಂತ ದುಬಾರಿ ಕಾರಾಗಿತ್ತು. ಪ್ರತಿಯೊಬ್ಬರು ಆ ಕಾರನ್ನು ಕಣ್ಣರಳಿಸಿ ನೋಡುತ್ತಿದ್ದರು. ಆ ಕಾರಿನಿಂದ ಅದಿತಿ ಹೊರ ಬಂದಾಗ ಎಲ್ಲರ ದೃಷ್ಟಿಯು ಅವಳ ಮೇಲೆ ನೆಟ್ಟಿತು. ಅವಳ ಸೌಂದರ್ಯವು ಎಲ್ಲರನ್ನೂ ಮೂಕನನ್ನಾಗಿ ಮಾಡಿ ನಿಲ್ಲುವಂತೆ ಮಾಡುತ್ತಿತ್ತು. ಆದರೆ ಅವರು ಅವಳನ್ನು ಹುಚ್ಚರಂತೆ ನೋಡುತ್ತಿದ್ದರು. ಆದರೆ ಹುಡುಗಿಯರು ಅವಳ ಬಣ್ಣ, ರೂಪ ಮತ್ತು ಉನ್ನತ ಸ್ಥಾನಮಾನವನ್ನು ನೋಡಿ ಅಸೂಯೆಯಿಂದ ಸುಟ್ಟು ಹೋಗಿದ್ದರು. ಅವಳೊಂದಿಗೆ ಬಂದಿದ್ದ ಬಾಡಿಗಾರ್ಡ್ಗಳಲ್ಲಿ ಒಬ್ಬನು ಮುಂದೆ ಬಂದು ಅವಳ ಮುಂದೆ ನಿಂತನು. ಅವನು ಅನಿರೀಕ್ಷಿತವಾಗಿ ಬಂದಿದ್ದರಿಂದ ಅದಿತಿ ಥಟ್ಟನೆ ಹೆದರಿದಳು. ಆದರೆ ಅವನ ಬಟ್ಟೆಗಳನ್ನು ನೋಡಿ ಈ ವ್ಯಕ್ತಿ ಅಭಿನವನಿಂದ ಕಳುಹಿಸಲ್ಪಟ್ಟವನು ಎಂದು ಅವಳು ಅರ್ಥ ಮಾಡಿಕೊಂಡಳು. ಆದರೆ ಅಭಿನವ್ ಅವರು ಅವನಿಗೆ ಇಡೀ ದಿನ ಅವಳೊಂದಿಗೆ ಇರಲು ಹೇಳಿದ್ದಾರೆ ಎಂದು ಹೇಳಿದಾಗ ತಾನು ದುಃಖಿತಳಾಗಬೇಕೋ ಅಥವಾ ನಗಬೇಕೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅಭಿನವ್ಗೆ ತನ್ನ ಬಗ್ಗೆ ಕಾಳಜಿ ಇದೆ ಎಂದು ಸಂತೋಷ ಪಡಬೇಕು ಅಥವಾ ಈಗ ತಾನು ಯಾವಾಗಲೂ ಬಂದಿಯಾಗಿರಬೇಕು ಎಂದು ದುಃಖಿತಳಾಗಬೇಕು. ನಾನು ಅಭಿನವ್ ಅವರ ಸಹಾಯಕ. ದಯವಿಟ್ಟು ನೀವು ಮೊದಲು ನನ್ನೊಂದಿಗೆ ಪ್ರಿನ್ಸಿಪಾಲ್ ಸರ್ ಅವರನ್ನು ಭೇಟಿಯಾಗಬೇಕು ಎಂದು ಒಬ್ಬ ವ್ಯಕ್ತಿ ಹೇಳಿದಾಗ ಅದಿತಿ ಅವನೊಂದಿಗೆ ಹೊರಟಳು. ಪ್ರಿನ್ಸಿಪಾಲ್ ಸರ್ ಅವಳನ್ನು ನೋಡಿ ನಕ್ಕು ನಂತರ ಅವಳೊಂದಿಗೆ ಮಾತನಾಡಿದ ನಂತರ ಸ್ವತಃ ಅವಳನ್ನು ತರಗತಿಗೆ ಬಿಡಲು ಬಂದರು. ಶಾಲೆಯ ಪ್ರಿನ್ಸಿಪಾಲ್ ಈ ರೀತಿ ಒಬ್ಬ ವಿದ್ಯಾರ್ಥಿಯೊಂದಿಗೆ ತನ್ನ ತರಗತಿಗೆ ಹೋಗೋದನ್ನು ನೋಡಿ ವಿದ್ಯಾರ್ಥಿಗಳು ಇನ್ನಷ್ಟು ಆಶ್ಚರ್ಯಚಕಿತರಾದರು.
ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ದಯವಿಟ್ಟು ಅಭಿನವ್ ಅವರಿಗೆ ಹೇಳುವ ಮೊದಲು ನನಗೆ ತಿಳಿಸಿ ಎಂದು ಆ ಪ್ರಿನ್ಸಿಪಾಲ್ ಹೇಳಿದರು. ಆಗ ಅದಿತಿ ಆಶ್ಚರ್ಯದಿಂದ ಅವರನ್ನು ನೋಡಿದಳು ಮತ್ತು ನಂತರ ಮನಸ್ಸಿನಲ್ಲಿ ಈ ಸರ್ವಾಧಿಕಾರಿ ಎಲ್ಲರಿಗೂ ಹಿಟ್ಲರ್ನಂತೆ ವರ್ತಿಸುತ್ತಾನೆ, ಎಲ್ಲರನ್ನೂ ಹೆದರಿಸಿ ಇಡುತ್ತಾನೆ, ತಾನು ಯಾರಿಗಾದರೂ ಹೆದರುತ್ತಾನೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿಕೊಂಡಳು. ಅದಿತಿ ತರಗತಿಗೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಅವಳ ಕಡೆಗೆ ನೋಡುತ್ತಿದ್ದರು. ಕಾಲೇಜಿನಲ್ಲಿ ಅದಿತಿಯ ಮೊದಲ ದಿನ ಎಲ್ಲರ ದೃಷ್ಟಿ ತನ್ನ ಮೇಲಿದೆ ಎಂದು ಅದಿತಿಗೆ ತುಂಬ ವಿಚಿತ್ರ ಎನಿಸಿತು. ಆದ್ದರಿಂದ ಅವಳು ಬೇಗ ಹೋಗಿ ಖಾಲಿ ಸೀಟ್ನಲ್ಲಿ ಕುಳಿತಳು. ಆದರೆ ಅವಳ ಪಕ್ಕದ ಸೀಟಿನಲ್ಲಿ ಒಬ್ಬಳು ಹುಡುಗಿ ಕುಳಿತಿದ್ದಳು. ಉಳಿದ ಎಲ್ಲ ವಿದ್ಯಾರ್ಥಿಗಳ ಗಮನ ಅವಳ ಕಡೆಗೆ ಇದ್ದಾಗ ಆ ಹುಡುಗಿ ಮಾತ್ರ ತನ್ನ ಪುಸ್ತಕಗಳಲ್ಲಿ ಮುಳುಗಿದ್ದಳು. ಒಂದೊಂದಾಗಿ ಅದಿತಿ ಎಲ್ಲ ತರಗತಿಗಳಿಗೆ ಹಾಜರಾದಳು. ಕೆಲವು ಹುಡುಗರು ಪದೇ ಪದೇ ಅವಳ ಸುತ್ತ ಸುತ್ತುತ್ತಿದ್ದರು, ಆದರೆ ಅವಳು ಯಾರನ್ನೂ ಗಮನಿಸಲಿಲ್ಲ. ಹುಡುಗಿಯರು ಕೂಡ ಅವಳೊಂದಿಗೆ ಸ್ನೇಹ ಮಾಡಲು ಬಯಸಿದ್ದರು, ಆದರೆ ಅವಳು ಸಾಕಷ್ಟು ಶ್ರೀಮಂತೆ ಮತ್ತು ದೊಡ್ಡ ಮನೆಯವಳು ಎಂದು ಅನಿಸುತ್ತಿದ್ದಳು. ಗೊತ್ತಿಲ್ಲ ಅವಳು ಮಾತನಾಡುವಳೋ ಇಲ್ಲವೋ ಎಂದು ಯೋಚಿಸಿ ಅವರು ಮುಂದೆ ಬರಲೇ ಇಲ್ಲ. ಹೀಗೆ ಇಡೀ ದಿನ ಕಳೆಯಿತು. ಮೊದಲ ದಿನವಾಗಿದ್ದರಿಂದ ಅದಿತಿಗೆ ಸ್ವಲ್ಪ ಕಷ್ಟವಾಯಿತು. ಆದರೆ ಅವಳು ಸ್ವಲ್ಪ ತೊಂದರೆಯಲ್ಲಿದ್ದಾಗಲೆಲ್ಲ ಸಂದೀಪ್ ಹೆಸರಿನ ಬಾಡಿಗಾರ್ಡ್ ತಕ್ಷಣ ಅವಳ ಮುಂದೆ ಬಂದು ಅವಳ ಸಮಸ್ಯೆಯನ್ನು ಕೇಳಿ ಕ್ಷಣಾರ್ಧದಲ್ಲಿ ಪರಿಹರಿಸುತ್ತಿದ್ದನು. ಮಧ್ಯಾಹ್ನದವರೆಗೆ ಅವಳು ಕಾಲೇಜಿನಲ್ಲಿ ಇದ್ದಳು. ಅವಳು ಕಾರಿನಲ್ಲಿ ಬಂದು ತನ್ನ ಫೋನ್ ಪರಿಶೀಲಿಸಿದಳು. ಅದರಲ್ಲಿ ಯಾವುದೇ ನೋಟಿಫಿಕೇಶನ್ ಇರಲಿಲ್ಲ. ಅಭಿನವ್ ಕರೆ ಮಾಡಿರಬಹುದು ಎಂದು ಅವಳು ಯೋಚಿಸಿದ್ದಳು. ಆದರೆ ಅವನಿಂದ ಯಾವುದೇ ಮೆಸೇಜ್ ಅಥವಾ ಕರೆ ಬಂದಿರಲಿಲ್ಲ. ಆದ್ದರಿಂದ ಅವಳ ಮುಖ ಬಾಡಿತು. ಮನೆಗೆ ಹಿಂತಿರುಗುವ ಆಲೋಚನೆಯೇ ಅವಳಿಗೆ ಆತಂಕವನ್ನುಂಟು ಮಾಡಿತು. ಅವಳು ಅವರೆಲ್ಲರನ್ನು ಹೇಗೆ ಎದುರಿಸುತ್ತಾಳೆ? ಒಂದು ವೇಳೆ ನಿಯತಿಯವರು ನನ್ನನ್ನು ಏನಾದರೂ ಕೇಳಿದರೆ ಎಂದು ಅವಳು ಯೋಚಿಸುತ್ತಿದ್ದಾಗ ಕಾರು ಕನ್ನಾ ಮ್ಯಾನ್ಷನ್ ಬಳಿ ನಿಂತಿತು. ಆ ಸಮಯದಲ್ಲಿ ನಿಯತಿ ಹಾಲಿನಲ್ಲಿ ರೋಹಿಣಿ ಮತ್ತು ಮನಿಷಾ ಜೊತೆಗಿದ್ದಳು. ಅದಿತಿ ಕಾಲೇಜಿಗೆ ಹೋದ ನಂತರ ಅಭಿನವ್ ಕೂಡ ಆಫೀಸಿಗೆ ಹೋಗಿದ್ದನು ಮತ್ತು ಇನ್ನೂ ಹಿಂತಿರುಗಿರಲಿಲ್ಲ. ಅದಿತಿ ಒಳಗೆ ಬಂದು ಸುಮ್ಮನೆ ತನ್ನ ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸಿದಳು. ಆದರೆ ಅವಳು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆ ನಿಯತಿ ಅವಳನ್ನು ತಡೆದು, ನಾನು ಎಷ್ಟು ಹೊತ್ತಿನಿಂದ ನಿನ್ನ ನಿರೀಕ್ಷೆಯಲ್ಲಿದ್ದೆ. ಬೆಳಿಗ್ಗೆ ಕೂಡ ನೀನು ಆತುರದಲ್ಲಿದ್ದೆ ಮತ್ತು ನನ್ನ ಆರೋಗ್ಯವೂ ಸರಿ ಇರಲಿಲ್ಲ. ಆದ್ದರಿಂದ ನಿನ್ನೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಬಾ, ಸ್ವಲ್ಪ ಹೊತ್ತು ನಮ್ಮೊಂದಿಗೆ ಕುಳಿತುಕೋ. ಸ್ವಲ್ಪ ಮಾತುಕತೆ ಕೂಡ ಆಗುತ್ತದೆ ಮತ್ತು ಪರಿಚಯವೂ ಆಗುತ್ತದೆ ಎಂದಳು. ರೋಹಿಣಿಯವರು ಮತ್ತು ಮನಿಷಾ ಈಗ ಒಂದು ದುಷ್ಟ ನಗುವಿನೊಂದಿಗೆ ಅವಳನ್ನು ನೋಡುತ್ತಿದ್ದರು. ನಿಯತಿಗೆ ಏನು ಉತ್ತರ ಕೊಡಬೇಕೆಂದು ಅದಿತಿಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ವೇಳೆ ಅವಳಿಗೆ ಉತ್ತರಿಸಲು ಸಾಧ್ಯವಾಗದಂತಹ ಪ್ರಶ್ನೆಯನ್ನು ನಿಯತಿ ಕೇಳಿದರೆ ಈಗ ಅಭಿನವ್ ಕೂಡ ಇಲ್ಲ. ಅವನು ಅವಳ ಪರವಾಗಿ ಉತ್ತರ ಕೊಡಲು. ನಾನು ಸ್ವಲ್ಪ ಸುಸ್ತಾಗಿದ್ದೇನೆ, ಆದ್ದರಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೆನಿಸುತ್ತಿದೆ. ನಾನು ನಿಮ್ಮೊಂದಿಗೆ ನಂತರ ಮಾತನಾಡಬಹುದೇ ಎಂದು ಅವಳು ನಮ್ರವಾಗಿ ಕೇಳಿದಳು. ಅವಳ ಮಾತನ್ನು ಕೇಳಿದ ನಿಯತಿಯ ಹುಬ್ಬುಗಳು ಏರಿದವು. ನಿನಗೆ ಅನ್ನಿಸುವುದಿಲ್ಲವೇ ನೀನು ನನಗೆ ಇಂತಹ ಉತ್ತರ ಕೊಡಬಾರದಿತ್ತೆಂದು? ನೀನು ನಮ್ಮ ಅತಿಥಿ ಎಂದಳು. ನಾನು ನಿನ್ನೊಂದಿಗೆ ಮಾತನಾಡಲು ಬಯಸಿದ್ದು ಇದಕ್ಕಾಗಿಯೇ. ಆದರೆ ನೀನು ಬಹುಶಃ ನಿನ್ನನ್ನು ನಾನು ನಿನ್ನ ಜೊತೆ ಮಾತನಾಡಲು ಕಾಯುವ ಯಾವುದೋ ಒಂದು ಸ್ಥಳದ ರಾಜಕುಮಾರಿ ಎಂದು ಭಾವಿಸುತ್ತೀಯ. ನಿಯತಿ ಪೂರ್ತಿ ಮನೋಭಾವದಿಂದ ತನ್ನ ಸ್ಥಳದಿಂದ ಎದ್ದು ನಿಂತು ಹೇಳಿದಳು. ಅದೇ ಸಮಯದಲ್ಲಿ ಅಭಿನವ್ ತಾನೇ ಹಿಂತಿರುಗಿದ್ದವನು ಬಾಗಿಲಲ್ಲಿ ನಿಯತಿಯ ಮಾತು ಕೇಳಲು ನಿಂತಿದ್ದನು. ಅವನು, ನೀನು ತಪ್ಪು ತಿಳಿದುಕೊಂಡಿದ್ದೀಯ ನಿಯತಿ. ಅದಿತಿಯ ಉದ್ದೇಶ ಅದಲ್ಲ. ಇಂದು ಅವಳ ಕಾಲೇಜಿನಲ್ಲಿ ಮೊದಲ ದಿನವಾಗಿತ್ತು. ಅದಕ್ಕಾಗಿಯೇ ಬಹುಶಃ ಅವಳು ಹೆಚ್ಚು ಸುಸ್ತಾಗಿರಬೇಕು. ನೀನು ಬೆಳಿಗ್ಗೆ ಸುಸ್ತಾಗಿದ್ದಂತೆಯೇ ನಾನು ನಿನ್ನೊಂದಿಗೆ ಮಾತನಾಡಲು ಬಯಸಿದಾಗ ಎಂದನು. ಅಭಿನವನನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಹೌದು, ನೀವು ಬಹುಶಃ ಸರಿಯಾಗಿಯೇ ಹೇಳುತ್ತಿದ್ದೀರಿ. ಪರವಾಗಿಲ್ಲ, ನೀನು ಹೋಗು. ಡಿನ್ನರ್ ಸಮಯದಲ್ಲಿ ನಾವು ಮಾತನಾಡುತ್ತೇವೆ ಎಂದು ನಿಯತಿ ಅದಿತಿಗೆ ಹೇಳಿದಳು. ಆಗ ಅದಿತಿ ಕೋಪದಿಂದ ಅಭಿನವನನ್ನು ನೋಡುತ್ತಾ ಮೇಲೆ ಹೋದಳು. ಅಭಿನವ್ ಅವಳನ್ನು ಹಾಗೆ ನೋಡಿದಾಗ ನಗುವುದನ್ನು ತಡೆಯಲಾಗಲಿಲ್ಲ. ಅವನು ಕೂಡ ತನ್ನ ಕೋಣೆಯ ಕಡೆಗೆ ನಡೆದನು. ನಿಯತಿ ಕೂಡ ಅವನ ಹಿಂದೆಯೇ ಬರಲು ಪ್ರಾರಂಭಿಸಿದಳು. ಆದರೆ ಅಭಿನವ್ ಮೆಟ್ಟಿಲುಗಳ ಮೇಲೆ ನಿಂತು ತಿರುಗಿ, ನೀನು ನನಗಾಗಿ ಒಂದು ಕಪ್ ಕಾಫಿ ಮಾಡುತ್ತೀಯಾ? ಇಷ್ಟು ದಿನಗಳ ನಂತರ ನಿನ್ನ ಕೈಯ ಕಾಫಿ ಕುಡಿಯುವ ಅವಕಾಶ ಸಿಕ್ಕಿದೆ ಎಂದನು. ನಿಯತಿ ಅವನನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಮತ್ತು ನಗುತ್ತಾ ಅಡುಗೆ ಮನೆಯ ಕಡೆಗೆ ನಡೆದಳು. ಅಭಿನವ್ ಏನನ್ನೋ ಬೇಗನೆ ಯೋಚಿಸುತ್ತಾ ತನ್ನ ಕೋಣೆಯ ಕಡೆಗೆ ನಡೆದನು. ಅವನು ಹೋಗುವುದನ್ನು ನೋಡಿ ರೋಹಿಣಿಯವರು ಕೂಡ ಬೇಗನೆ ಅಡುಗೆ ಮನೆಯ ಕಡೆಗೆ ಓಡಿದರು. ಅದಿತಿ ಕೋಣೆಗೆ ಬಂದು ತನ್ನ ಬಟ್ಟೆಗಳನ್ನು ಹುಡುಕಲು ಪ್ರಾರಂಭಿಸಿದಳು. ಏಕೆಂದರೆ ಅವಳಿಗೆ ಬಟ್ಟೆ ಬದಲಾಯಿಸಬೇಕಿತ್ತು. ಆದರೆ ಕಪಾಟಿನಲ್ಲಿ ಅವಳ ಎಲ್ಲ ಸಾಮಾನುಗಳು ಮಾಯವಾಗಿದ್ದವು. ಅವಳ ಉಳಿದ ಸಾಮಾನುಗಳು ಕೂಡ ಕೋಣೆಯಲ್ಲಿ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಬಾಗಿಲಲ್ಲಿ ಅಭಿನವನ ಹೆಜ್ಜೆಗಳ ಸದ್ದು ಕೇಳಿ ಅವಳು ಕಣ್ಣೆತ್ತಿ ಅವನ ಕಡೆಗೆ ನೋಡಿದಳು. ಅಂತಿಮವಾಗಿ ಈ ಕೋಣೆಯಲ್ಲಿ ಮತ್ತು ನಿಮ್ಮ ಜೀವನ ಎರಡರಲ್ಲೂ ನನ್ನ ಸ್ಥಾನ ಮುಗಿಯಿತು ಎಂದು ಅವಳು ಸ್ವಲ್ಪ ನಗುತ್ತಾ ಹೇಳಿದಳು. ಆದರೆ ಅವಳ ಕಣ್ಣುಗಳು ತೇವವಾಗಿದ್ದವು.
ಆದರೆ ಅಭಿನವ್ ಏನನ್ನೂ ಹೇಳಲಿಲ್ಲ. ಸುಮ್ಮನೆ ಅವಳ ಬಳಿಗೆ ಬಂದು ಅವಳನ್ನು ತನ್ನ ತೊಡೆಯ ಮೇಲೆ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ನಡೆದನು. ಅದಿತಿಯನ್ನು ತೊಡೆಯ ಮೇಲೆ ಎತ್ತಿಕೊಂಡು ಅಭಿನವ್ ಕೋಣೆಯಿಂದ ಹೊರಗೆ ಕರೆತಂದನು ಮತ್ತು ನಂತರ ತನ್ನ ಕೋಣೆಯ ಪಕ್ಕದಲ್ಲಿದ್ದ ಕೋಣೆಗೆ ಕರೆದುಕೊಂಡು ಹೋದನು. ಈ ಕೋಣೆ ಕೂಡ ಅಭಿನವನ ಕೋಣೆಯಂತೆಯೇ ಇತ್ತು. ಆದರೆ ಈ ಕೋಣೆಯಲ್ಲಿ ಅವನ ಮತ್ತು ನಿಯತಿಯ ಚಿತ್ರಗಳಿರಲಿಲ್ಲ. ಅವನು ಮೊದಲು ಅತಿಥಿಯನ್ನು ನೆಲದ ಮೇಲೆ ಇಳಿಸಿದನು ಮತ್ತು ನಂತರ ಹೋಗಿ ಬಾಗಿಲು ಮುಚ್ಚಿದನು. ಕೋಣೆಯಲ್ಲಿ ಜಾಗ ಮುಖ್ಯವಲ್ಲ, ಆದರೆ ಜೀವನದಲ್ಲಿ ನಿನಗಿಂತ ಬೇರೆ ಯಾರಿಗೂ ಜಾಗವಿಲ್ಲ ಎಂದನು. ಅಭಿನವ್ ಅವಳ ಹತ್ತಿರ ಬರುತ್ತಾ ಹೇಳಿದಾಗ ಅದಿತಿ ಒಂದು ವ್ಯಂಗ್ಯದ ನಗು ನಕ್ಕು, ನೀವು ತುಂಬ ಚೆನ್ನಾಗಿ ಮಾತನಾಡುತ್ತೀರಾ ಮತ್ತು ನಿಮ್ಮ ಮಾತುಗಳಿಂದ ಯಾರನ್ನಾದರೂ ಬೇಗನೆ ಹುಚ್ಚರನ್ನಾಗಿ ಮಾಡುತ್ತೀರಾ. ಅದಕ್ಕಾಗಿಯೇ ನಾನು ಹುಚ್ಚಿಯಾದೆ. ಆದರೆ ಈಗ ನನಗೆ ಎಲ್ಲವೂ ಅರ್ಥವಾಗಿದೆ ಎಂದಳು. ಕೋಣೆಯಲ್ಲಿದ್ದ ತನ್ನ ಸಾಮಾನುಗಳನ್ನು ನೋಡುತ್ತಾ ಅವಳು ಹಾಗೆ ಹೇಳಿದಳು. ಏನು ಅರ್ಥವಾಯಿತು ಎಂದು ಅಭಿನವ್ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಕೈಗಳನ್ನು ಅವಳ ಸೊಂಟದ ಮೇಲೆ ಇಟ್ಟುಕೊಂಡನು. ನಾನು ಚಿಕ್ಕ ಮಗುವಲ್ಲ, ಇಷ್ಟು ಅರ್ಥ ಮಾಡಿಕೊಳ್ಳಲಾರದಷ್ಟು. ಈಗ ನಿಮ್ಮ ಜೀವನದಲ್ಲಿ, ನಿಮ್ಮ ಕೋಣೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ನನಗೆ ಯಾವುದೇ ಸ್ಥಾನವಿಲ್ಲ. ನಿಮ್ಮ ಮೊದಲ ಹೆಂಡತಿ ನಿಮ್ಮ ಬಳಿಗೆ ಮರಳಿದ್ದಾಳೆ ಮತ್ತು ನಾನು ನಿಮ್ಮ ಹೆಂಡತಿಯೂ ಅಲ್ಲ. ಕೇವಲ ಒಂದು ಸಿಂಧೂರವನ್ನು ಹಚ್ಚಿದರೆ ಮದುವೆಯಾಗುವುದಿಲ್ಲ ಎಂದಳು. ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಮಾತನಾಡಬೇಡ. ನೀನು ಚಿಕ್ಕ ಮಗುವಿನಂತೆ ಇರು ಎಂದು ಅಭಿನವ್ ತನ್ನ ಬೆರಳನ್ನು ಅವಳ ತುಟಿಗಳ ಮೇಲೆ ಇಟ್ಟುಕೊಂಡು ಹೇಳಿದನು. ಆದರೆ ಅದಿತಿ ಕೋಪದಿಂದ ಅವನ ಬೆರಳನ್ನು ತನ್ನ ತುಟಿಗಳಿಂದ ತೆಗೆದು, ನಾನು ಹೇಳಿದೆನಲ್ಲ, ನಾನು ಚಿಕ್ಕ ಮಗುವಲ್ಲ ಎಂದಳು. ಅಭಿನವ್ ಒಂದು ಕಟುವಾದ ನಗುವಿನಿಂದ ಅವಳ ಕಡೆಗೆ ನೋಡಿದನು ಮತ್ತು ನಂತರ ಅವಳನ್ನು ಹಾಗೆಯೇ ಸೊಂಟದಿಂದ ಹಿಡಿದು ನಿಧಾನವಾಗಿ ಗೋಡೆಯ ಕಡೆಗೆ ತಿರುಗಿಸಿದನು. ಆಗ ಅವಳ ಮುಖದ ಭಾವನೆಗಳು ಬದಲಾದವು ಮತ್ತು ಅವಳು ಬಾತ್ರೂಮ್ಗೆ ಹೋಗಲು ಪ್ರಾರಂಭಿಸಿದಳು. ಅದಿತಿ ಕೋಪದಿಂದ ಅವನನ್ನು ನೋಡುತ್ತಿದ್ದಳು, ಆದರೆ ಅವಳ ಕೋಪ ಅಭಿನವ್ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ನೀನು ಚಿಕ್ಕ ಮಗುವೆ ಎಂದು ಅವನು ಅವಳನ್ನು ಗೋಡೆಗೆ ಒತ್ತಿ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದನು. ಆದರೆ ಅದಿತಿ ತನ್ನ ಕೈಗಳನ್ನು ಅವನ ಎದೆಯ ಮೇಲೆ ಇಟ್ಟುಕೊಂಡು ಅವನನ್ನು ಸ್ವಲ್ಪ ದೂರ ತಳ್ಳುತ್ತಾ, ಏಕೆ ಪದೇ ಪದೇ ಚಿಕ್ಕ ಮಗು ಅಂತೀರಿ? ನಾನು ಹೇಳಿದೆನಲ್ಲ, ನಾನು ಚಿಕ್ಕ ಮಗುವಲ್ಲ ಮತ್ತು ಒಂದು ವೇಳೆ ಈಗ ಮತ್ತೊಮ್ಮೆ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ಅವಳು ನಿಂತು ಹೋದಳು, ಏಕೆಂದರೆ ಅಭಿನವ್ ಅವಳ ಮುಖದ ಹತ್ತಿರ ಬಂದಿದ್ದನು. ಅಭಿನವ್ ಅವಳನ್ನು ನಡುಗುವಂತೆ ಮಾಡಿದ್ದನು. ನನ್ನ ಮಗು ನೀನು, ನನ್ನವಳು ಮಾತ್ರ ಅಲ್ವಾ ಎಂದು ಅವಳ ಮುಖದ ಕಡೆಗೆ ಬರುತ್ತಾ ಅವಳ ಎರಡು ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು ತನ್ನ ಬೆರಳುಗಳಲ್ಲಿ ಅವಳ ಬೆರಳುಗಳನ್ನು ಹಿಡಿದು ಗೋಡೆಗೆ ಒತ್ತಿ ಹೇಳಿದನು. ಅದಿತಿಯ ಉಸಿರಾಟ ತುಂಬ ವೇಗವಾಗಿತ್ತು. ಅಭಿನವ್ ತನ್ನ ಹತ್ತಿರ ಬಂದಾಗಲೆಲ್ಲ ಅವಳು ನಿಯಂತ್ರಣ ಕಳೆದುಕೊಳ್ಳುತ್ತಿದ್ದಳು. ಅದಿತಿಗೆ ಅನಿಸುತ್ತಿದ್ದ ಭಾವನೆಗಳನ್ನು ತಡೆಯುವುದು ಅವಳಿಗೆ ತುಂಬ ಕಷ್ಟವಾಗಿತ್ತು. ಆದರೂ ಅವಳು ಅವನ ಮಾತನ್ನು ಒಪ್ಪದೆ ಇಲ್ಲ ಎಂದು ಗೊಣಗಿದಳು. ನೀನು ನನ್ನ ಬೇಬಿ ಡಾಲ್, ನನ್ನ ಮುದ್ದಾದ ಚಿಕ್ಕ ಮಗು, ಹೇಳು ಹೌದಾ ಇಲ್ಲವಾ ಎಂದು ಹೇಳುತ್ತಾ ಅಭಿನವ್ ಅವಳ ಮುಖದ ಕಡೆಗೆ ಬಂದು ತನ್ನ ತುಟಿಗಳನ್ನು ಅವಳ ಕಿವಿಯ ಮೇಲೆ ಇಟ್ಟನು. ಅವಳು ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಂಡಳು ಮತ್ತು ತನ್ನ ಭಾವನೆಗಳಿಗೆ ಬಲಿಯಾಗಿ ಬೇಗನೆ ಆಹಾ ನಿಮ್ಮ ಮಗು ನಾನು ಎಂದಳು. ನನ್ನವಳು ಮಾತ್ರ ಎಂದು ಅಭಿನವ್ ತನ್ನ ಬಿಸಿ ಉಸಿರನ್ನು ಅವಳ ಕುತ್ತಿಗೆಯ ಮೇಲೆ ಬಿಡುತ್ತಾ ಕೇಳಿದಾಗ ಅದಿತಿ ತನ್ನ ಕೆನ್ನೆಯನ್ನು ಅವನ ಕೆನ್ನೆಗೆ ಉಜ್ಜುತ್ತಾ ನಿಮ್ಮವಳು ಮಾತ್ರ ಎಂದಳು. ಅವಳ ಉಸಿರಾಟವು ಬಿಸಿಯಾಗಿತ್ತು. ಇವೆಲ್ಲದರಲ್ಲಿ ಅವಳ ಕಣ್ಣುಗಳು ಯಾವಾಗ ಮುಚ್ಚಿದವು ಎಂದು ಅವಳಿಗೆ ಗೊತ್ತಾಗಲೇ ಇಲ್ಲ. ಮತ್ತು ಈಗ ಅವಳು ಕಣ್ಣು ತೆರೆದು ಅಭಿನವನ ಕಡೆಗೆ ನೋಡಿದಾಗ ಅವನು ಅವಳನ್ನೇ ನೋಡಿ ನಗುತ್ತಿದ್ದನು. ಇನ್ನೊಂದು ಕಡೆ ನಿಯತಿ ಅಡುಗೆ ಮನೆಗೆ ಬಂದಳು. ಆಗ ರೋಹಿಣಿಯವರು ಕೂಡ ಅವಳ ಹಿಂದೆಯೇ ಬಂದರು ಮತ್ತು ರೋಹಿಣಿಯವರ ಹಿಂದೆ ಮನಿಷಾ ಕೂಡ. ಮನಿಷಾಳನ್ನು ಕೋಪದಿಂದ ನೋಡುತ್ತಾ ರೋಹಿಣಿಯವರು ನಿಯತಿ ಬಳಿ ಬಂದು, ನಿನಗೆ ಅನಿಸುವುದಿಲ್ಲವೇ, ನೀನು ಈ ಕಾಫಿಗಿಂತ ನಿನ್ನ ಗಂಡನ ಮೇಲೆ ಹೆಚ್ಚು ಗಮನ ಹರಿಸಬೇಕು. ತುಂಬ ಸಮಯದಿಂದ ನೀವಿಬ್ಬರು ದೂರ ಇದ್ದೀರಾ. ಇಂತಹ ಸಮಯದಲ್ಲಿ ನೀವಿಬ್ಬರು ಹೆಚ್ಚು ಸಮಯ ಒಟ್ಟಿಗೆ ಕಳೆಯಬೇಕು. ಈಗ ತಾನೇ ಅಭಿನವ್ ಆಫೀಸಿನಿಂದ ಬಂದಿದ್ದಾನೆ, ತುಂಬ ಸುಸ್ತಾಗಿರಬಹುದು. ಕಾಫಿಯನ್ನು ನಾನು ಕಳುಹಿಸುತ್ತೇನೆ, ನೀನು ಹೋಗಿ ಅವನ ಸುಸ್ತನ್ನು ದೂರ ಮಾಡು ಎಂದಳು. ನಿಯತಿ ಆಶ್ಚರ್ಯದಿಂದ ಅವರ ಕಡೆಗೆ ನೋಡಿದಳು ಮತ್ತು ನಂತರ ಏನನ್ನೂ ಅರ್ಥ ಮಾಡಿಕೊಂಡು ಅಡುಗೆ ಮನೆಯಿಂದ ಹೊರಟು ತನ್ನ ಕೋಣೆಯ ಕಡೆಗೆ ಹೋದಳು. ಅಭಿನವ್ ತನ್ನನ್ನು ನೋಡಿ ನಗುವುದನ್ನು ನೋಡಿ ಅದಿತಿ ಇನ್ನಷ್ಟು ಸಿಟ್ಟಾದಳು ಮತ್ತು ಕೋಪದಿಂದ ಅವನನ್ನು ತನ್ನಿಂದ ದೂರ ಮಾಡಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ ಕಡೆಗೆ ನಡೆದಳು. ಆದರೆ ಬಾತ್ರೂಮ್ಗೆ ಪ್ರವೇಶಿಸುವ ಮೊದಲು ಅವಳು ಒಮ್ಮೆ ತಿರುಗಿ ಅಭಿನವನ ಕಡೆಗೆ ನೋಡಿದಳು ಮತ್ತು ಹಾಗೆ ಮುಖ ಮಾಡಿದಳು, ನಾನು ಚಿಕ್ಕ ಮಗುವಲ್ಲ ಎಂದು ಹೇಳುವಂತೆ. ಆದರೆ ಅದೇ ಸಮಯದಲ್ಲಿ ಅಭಿನವ್ ತನ್ನ ಹುಬ್ಬುಗಳನ್ನು ಏರಿಸಿ ಅವಳ ಕಡೆಗೆ ನೋಡಿದಾಗ ಅವಳ ಮುಖದ ಭಾವನೆಗಳು ಬದಲಾದವು ಮತ್ತು ಅವಳು ಬಾತ್ರೂಮ್ಗೆ ಹೋಗಿಬಿಟ್ಟಳು. ನಿಯತಿ ಕೋಣೆಗೆ ಬಂದಾಗ ಅಭಿನವ್ ಅವಳಿಗೆ ಎಲ್ಲೂ ಕಾಣಿಸಲಿಲ್ಲ. ಅಭಿನವ್ ಅವರೇ, ನೀವು ಬಾತ್ರೂಮ್ನಲ್ಲಿದ್ದೀರಾ ಎಂದು ಕೇಳುತ್ತಾ ಅವಳು ಬಾತ್ರೂಮ್ ಕಡೆಗೆ ನಡೆದಳು. ಆದರೆ ಅವಳು ಬಾಗಿಲು ತೆರೆಯುತ್ತಿದ್ದಂತೆ ಹಿಂದಿನಿಂದ ಒಂದು ಧ್ವನಿ ಬಂತು. ಏನಾಯಿತು? ಇಂದು ನನಗೆ ಸ್ನಾನ ಮಾಡಿಸಲು ನಿನಗೆ ಮನಸ್ಸಾಗಿದೆಯೇ? ಅಭಿನವನ ಧ್ವನಿಯನ್ನು ಏಕಾಏಕಿ ಕೇಳಿ ಅವಳು ಹೆದರಿ ಹಿಂದಕ್ಕೆ ತಿರುಗಿದಳು. ಹಿಂದೆ ಅಭಿನವ್ ಸೊಂಟದ ಕೆಳಗೆ ಟವೆಲ್ ಕಟ್ಟಿಕೊಂಡು ಒಂದು ಟವೆಲ್ ಕುತ್ತಿಗೆಯಲ್ಲಿ ನೇತು ಹಾಕಿಕೊಂಡು ನಿಂತಿದ್ದನು.
ನಾನು ನಾನು ಕೇವಲ ಕೇಳುತ್ತಿದ್ದೆ. ಕಾಫಿಯನ್ನು ಮರೆತು ಬಿಡು. ಬಾ, ನಾವಿಬ್ಬರೂ ಒಟ್ಟಿಗೆ ಸ್ನಾನ ಮಾಡೋಣ. ನೀರು ಉಳಿಯುತ್ತದೆ ಮತ್ತು ಹಲವು ದಿನಗಳಿಂದ ನಿನ್ನ ಹತ್ತಿರವಾಗಿಲ್ಲ ಎಂದು ಹೇಳುತ್ತಾ ಅವನು ಟವೆಲ್ ತಿರುಗಿಸಿ ನಿಯತಿಯ ಸೊಂಟದ ಮೇಲೆ ಕೈಯಿಟ್ಟು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ನಿಯತಿಯ ಕೈಗಳು ಅವನ ಎದೆಯ ಮೇಲೆ ಬಂದಾಗ ಅವಳಿಗೆ ಒಂದು ಉರಿಯುವ ಕುಲುಮೆಯ ಮೇಲೆ ತನ್ನ ಕೈಯನ್ನು ಇಟ್ಟಂತೆ ಭಾಸವಾಯಿತು. ಅವಳು ಬೇಗನೆ ಇಲ್ಲ ಎಂದು ಹೇಳಿ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡಳು. ಆದರೆ ಮುಂದಿನ ಕ್ಷಣವೇ ಅವಳು ಅಭಿನವನ ಕುತ್ತಿಗೆಗೆ ಕೈಗಳನ್ನು ಸುತ್ತಿ ಅವನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ಇಲ್ಲ, ನನ್ನ ಅರ್ಥ ಹೌದು. ಏಕೆ ಇಲ್ಲ? ನಾನು ಇನ್ನು ಮುಂದೆ ನನ್ನನ್ನು ನಿಮ್ಮಿಂದ ದೂರವಿಡಲು ಬಯಸುವುದಿಲ್ಲ ಎಂದಳು. ಅಭಿನವ್ ಅವಳ ಮಾತನ್ನು ಕೇಳಿ ಆಶ್ಚರ್ಯಚಕಿತನಾದನು. ಆದರೆ ನಿಯತಿ ಅವನ ಎದೆಯ ಮೇಲೆ ತುಟಿಗಳನ್ನಿಟ್ಟು, ನಾನು ಕೂಡ ನಿಮ್ಮ ಹತ್ತಿರವಾಗಿ ನಿಮ್ಮನ್ನು ಅನುಭವಿಸಲು ಬಯಸುತ್ತೇನೆ. ನಮ್ಮ ನಡುವಿನ ಎಲ್ಲ ಅಂತರಗಳನ್ನು ಕೊನೆಗೊಳಿಸಲು ಬಯಸುತ್ತೇನೆ ಎಂದು ಹೇಳಿದಾಗ ಅವನ ಆಶ್ಚರ್ಯ ಇನ್ನಷ್ಟು ಹೆಚ್ಚಾಯಿತು. ಅಭಿನವಿಗೆ 440 ವೋಲ್ಟುಗಳ ಆಘಾತ ತಾಗಿದಂತಾಯಿತು. ಅವನು ಏನು ಹೇಳಲು ಹೊರಟನು. ಆದರೆ ಅದಕ್ಕೂ ಮೊದಲು ಅವನ ಕಣ್ಣುಗಳು ಇದ್ದಕ್ಕಿದ್ದಂತೆ ಬಾಗಿಲಿನ ಮೇಲೆ ಬಿದ್ದವು. ಅಲ್ಲಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅರಿಜಿ ನಿಂತಿದ್ದಳು. ಅವಳ ಕೈಯಲ್ಲಿ ಅಭಿನವನ ಫೋನ್ ಇತ್ತು. ಅದನ್ನು ಅವನು ಬಹುಶಃ ತನ್ನ ಕೋಣೆಯಲ್ಲಿ ಮರೆತಿದ್ದನು. ಅಭಿನವ್ ಅವಳ ಕಡೆಗೆ ನೋಡಿದಾಗ ಅವಳು ತನ್ನ ದೃಷ್ಟಿಯನ್ನು ತಿರುಗಿಸಿದಳು. ಅವಳ ಕಣ್ಣೀರು ಕಷ್ಟದಿಂದಲೇ ನಿಂತಿದ್ದವು. ಅವಳು ಬೇಗನೆ ತನ್ನ ಕೋಣೆಗೆ ಹೋಗಿ ಸಾಕಷ್ಟು ಅಳಲು ಬಯಸಿದ್ದಳು. ಅಭಿನವ್ ಅವಳ ಹತ್ತಿರ ಬರುತ್ತಿದ್ದಂತೆಯೇ ಅವನು ನಿಯತಿ ಹತ್ತಿರ ನಿಂತಿದ್ದನು. ಈ ವ್ಯಕ್ತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಅವನು ಒಂದು ಕಡೆ ತನ್ನ ಬಳಿಗೆ ಬಂದು ತನ್ನ ಮೇಲೆ ಪ್ರೀತಿಯನ್ನು ಸುರಿಸುತ್ತಾನೆ, ಅಪ್ಪಿಕೊಳ್ಳುತ್ತಾನೆ, ಮತ್ತು ಇನ್ನೊಂದು ಕಡೆ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬರ ಹತ್ತಿರ ಹೋಗುತ್ತಾನೆ. ಒಬ್ಬ ವ್ಯಕ್ತಿ ಎರಡು ಮುಖಗಳನ್ನು ಹಿಡಿದು ಹೇಗೆ ತಿರುಗಾಡಬಹುದು? ಸತ್ಯ ಯಾವುದು, ಸುಳ್ಳು ಯಾವುದು ಅವಳಿಗೆ ಗೊತ್ತಿಲ್ಲ. ಆದರೆ ತನ್ನ ಕಣ್ಣುಗಳಿಂದ ನೋಡಿದ್ದನ್ನು ಅವಳು ಸುಳ್ಳು ಎಂದು ಹೇಳಲಾಗುತ್ತಿರಲಿಲ್ಲ. ಮೊದಲು ಅವಳು ಹಾಗೆಯೇ ಅಲ್ಲಿಂದ ಹಿಂತಿರುಗಲು ಹೊರಟಳು. ಆದರೆ ನಂತರ ನಿಧಾನ ಹೆಜ್ಜೆಗಳಿಂದ ಒಳಗೆ ಬಂದು ಆ ಫೋನನ್ನು ಟೇಬಲ್ ಮೇಲೆ ಇಟ್ಟು, ಕ್ಷಮಿಸಿ, ನಿಮ್ಮಿಬ್ಬರಿಗೂ ತೊಂದರೆ ಕೊಟ್ಟೆ, ಆದರೆ ಈ ಫೋನ್ ಕೊಡಬೇಕಿತ್ತು ಎಂದಳು. ನಿಯತಿ ಇನ್ನು ಅಭಿನವನ ಕುತ್ತಿಗೆಗೆ ಕೈ ಹಾಕಿ ನಿಂತಿದ್ದಳು. ಅಭಿನವ್ ಸ್ವತಃ ಅವಳ ಕೈಗಳ ಮೇಲೆ ಕೈಯಿಟ್ಟು ಅವಳ ತೋಳುಗಳನ್ನು ಕೆಳಕ್ಕೆ ಇಳಿಸಿದನು. ಅವನು ಹೀಗೆ ಮಾಡಿದ್ದರಿಂದ ನಿಯತಿಯ ಹುಬ್ಬುಗಳು ಏರಿದವು. ಆದರೆ ನಂತರ ಅವಳು ಸುಳ್ಳು ನಗುತ್ತಾ ಮುಂದೆ ಬಂದು ಅದಿತಿಯ ಕಡೆಗೆ ನೋಡುತ್ತಾ, ಅದೆಲ್ಲ ಸರಿ, ಆದರೆ ಈ ಫೋನ್ ನಿನಗೆ ಹೇಗೆ ಸಿಕ್ಕಿತು ಎಂದು ಕೇಳಿದಳು. ಇದು ಅಭಿನವ್ ಅವರ ಫೋನ್. ಅದನ್ನು ಅವರು ಒಂದು ಕ್ಷಣವೂ ತಮ್ಮಿಂದ ದೂರ ಇಡುವುದಿಲ್ಲ ಎಂದಳು. ನಾನು ನಿನ್ನನ್ನು ಕೂಡ ನನ್ನಿಂದ ದೂರ ಹೋಗಲು ಬಿಡುವುದಿಲ್ಲ, ಆದರೆ ನೀನು ದೂರ ಹೋಗಿದ್ದೆಯಲ್ಲವೇ ಎಂದು ಅಭಿನವ್ ಹಿಂದಿನಿಂದ ಗುಡುಗುವ ಧ್ವನಿಯಲ್ಲಿ ಹೇಳಿದನು. ಆಗ ನಿಯತಿ ತಿರುಗಿ, ಅದೆಲ್ಲ ಒಂದು ಅಪಘಾತವಾಗಿತ್ತು. ಈ ಮನೆಯು ತುಂಬ ದೊಡ್ಡದಾಗಿದೆ ಮತ್ತು ಇಲ್ಲಿ ಇಂತಹ ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಅಲ್ಲಿ ವಸ್ತುಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತಲೇ ಇರುತ್ತವೆ. ಅಷ್ಟೊಂದು ಚಿಂತಿಸಬೇಡ, ಮತ್ತು ಚಿಂತಿಸಬೇಕಾದರೆ ನಿನ್ನ ಗಂಡನ ಬಗ್ಗೆ ಚಿಂತಿಸು ಎಂದಳು. ಇಂದು ನಿಜವಾಗಿಯೂ ನಿನ್ನ ಕೈಯ ಕಾಫಿ ಕುಡಿಯಬೇಕೆನಿಸಿತ್ತು, ಆದರೆ ನೀನು ಬಹುಶಃ ವಿಚಾರಣೆ ನಡೆಸುವಲ್ಲಿ ನಿರತಳಾಗಿದ್ದೀಯ. ಸರಿ, ಪರವಾಗಿಲ್ಲ, ನನಗಾಗಿ ಕಾಫಿಯನ್ನು ಅದಿತಿ ತರುತ್ತಾಳೆ ಎಂದು ಅಭಿನವ್ ಹೇಳಿದಾಗ ಅದಿತಿ ಆಶ್ಚರ್ಯದಿಂದ ಅವನ ಕಡೆಗೆ ನೋಡಿದಳು. ಎಷ್ಟು ಹಠಮಾರಿ ಈ ಮನುಷ್ಯ! ಈ ಕ್ಷಣದಲ್ಲಿ ನನ್ನ ಸ್ಥಿತಿ ಹೇಗಿದೆ ಎಂದು ನಿಮಗೆ ಗೊತ್ತಿದೆ, ಆದರೂ ನಿಮಗೆ ಕಾಫಿಯ ಚಿಂತೆ. ಒಂದು ಇಡೀ ಟಬ್ ಕಾಫಿ ಮಾಡಿ ಅದರಲ್ಲಿ ನಿಮ್ಮನ್ನು ಮುಳುಗಿಸಬೇಕೆನಿಸುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವಳು ಏಕೆ ನಿಮಗೆ ಕಾಫಿ ಮಾಡುತ್ತಾಳೆ? ನನಗಾಗಿ ಒಂದು ಕಪ್ ಕಾಫಿ ಮಾಡುತ್ತೀಯಲ್ಲವೇ? ನಿಯತಿ ಮತ್ತು ಅಭಿನವ್ ಒಮ್ಮೆಗೆ ಮಾತನಾಡಿದರು. ಅದಿತಿ ಪಾಪ ಅವರಿಬ್ಬರನ್ನು ನೋಡುತ್ತಾ ನಿಂತಳು. ಅವಳು ಮೊದಲು ಹೋಗಿ ಹೃದಯ ತುಂಬಿ ಅಳಬೇಕೋ ಅಥವಾ ಈ ಗಂಡ ಮತ್ತು ಹೆಂಡತಿಯ ನಡುವೆ ಗ್ರೈಂಡರ್ ಆಗಬೇಕೋ? ಆದರೆ ಮನಸ್ಸೇ ಅದು ಇಷ್ಟವಿಲ್ಲದಿದ್ದರೂ ಅಭಿನವನ ಮಾತನ್ನೇ ಕೇಳುತ್ತದೆ. ಅವಳು ನಿಧಾನವಾಗಿ ತಲೆ ಅಲ್ಲಾಡಿಸಿ, ನಾನು ಕಾಫಿ ಮಾಡಿ ತರುತ್ತೇನೆ ಎಂದಳು. ನಿಯತಿ ಅವಳನ್ನೇ ನೋಡುತ್ತಾ ನಿಂತಳು ಮತ್ತು ಅದಿತಿ ಕೋಣೆಯಿಂದ ಹೊರಗೆ ಹೋದಳು. ಹೌದು, ಏನು ಹೇಳುತ್ತಿದ್ದೆ ನೀನು? ಬಿಡು, ಏನೇ ಹೇಳಿದ್ದರೂ ಸಾಕು, ಮಾತುಗಳು ತುಂಬ ಆಗಿವೆ, ಈಗ ಸ್ವಲ್ಪ ಆಕ್ಷನ್ ಆಗಲಿ ಎಂದು ಅಭಿನವ್ ಒಂದು ತುಂಟ ನಗುವಿನೊಂದಿಗೆ ಹೇಳಿ ಮತ್ತೆ ನಿಯತಿಯ ಕಡೆಗೆ ನಡೆದನು. ಅವನು ತನ್ನ ಹತ್ತಿರ ಬರುತ್ತಿರುವುದನ್ನು ನೋಡಿ ಆ ಬಿಸಿ ದೇಹ ನಿಯತಿಗೆ ಮತ್ತೆ ನೆನಪಾಯಿತು ಮತ್ತು ಅವಳು ತಳಮಳದಿಂದ, ಓಹೋ, ನನಗೆ ನೆನಪಾಯಿತು, ನಾನು ನಿಮಗಾಗಿ ಕಾಫಿಯೊಂದಿಗೆ ಬ್ರೇಕ್ಫಾಸ್ಟ್ ಕೂಡ ಸಿದ್ಧಪಡಿಸಬೇಕಿತ್ತು, ನಾನು ಈಗಲೇ ಬರುತ್ತೇನೆ ಎಂದಳು. ಅಷ್ಟು ಹೇಳಿ ಅವಳು ಬೇಗನೆ ಕೋಣೆಯಿಂದ ಓಡಿ ಹೋದಳು. ಅಭಿನವ್ ನಕ್ಕು ನಂತರ ತನ್ನ ಟವೆಲನ್ನು ಹಾಸಿಗೆ ಮೇಲೆ ಎಸೆದು ಸ್ನಾನ ಮಾಡಲು ಹೋದನು. ನೀನು ಅಭಿನವ್ಗಾಗಿ ಕಾಫಿ ಮಾಡುವ ಅಗತ್ಯವಿಲ್ಲ, ನಾನು ಅವರ ಹೆಂಡತಿ ಮತ್ತು ಅವರಿಗೆ ನನ್ನ ಕೈಯ ಕಾಫಿ ಕುಡಿಯಬೇಕೆನಿಸಿತ್ತು, ಆದ್ದರಿಂದ ನಾನು ಮಾಡುತ್ತೇನೆ, ನೀನು ಅವರ ಯಾವುದೇ ಕೆಲಸ ಮಾಡುವ ಅಗತ್ಯವಿಲ್ಲ ಎಂದಳು. ಈಗಾಗಲೇ ಸಿಟ್ಟಾಗಿದ್ದ ಅದಿತಿ ಅಡುಗೆ ಮನೆಯಲ್ಲಿ ನಿಂತು ಕಾಫಿ ಮಾಡುತ್ತಿದ್ದಳು. ಆದರೆ ಕಾಫಿಗಿಂತಲೂ ಹೆಚ್ಚು ಅವಳ ಗಮನ ಅಭಿನವ್ ಮೇಲಿತ್ತು. ಅವನು ತನ್ನ ಕಲ್ಪನೆಗಳಲ್ಲಿ ನಿಯತಿಯೊಂದಿಗೆ ಏನೆಲ್ಲ ಮಾಡುತ್ತಿದ್ದನೋ ಗೊತ್ತಿಲ್ಲ. ಅವಳು ನಿಯತಿಯ ಕಡೆಗೆ ತಿರುಗಿ, ಅವರ ಮನಸ್ಸಿನಲ್ಲಿ ಬಹುಶಃ ನಿಮ್ಮ ಕೈಯ ಕಾಫಿ ಕುಡಿಯಬೇಕೆಂದಿದ್ದು, ಆದರೆ ನೀವು ಮಾಡಲಿಲ್ಲ, ಆದ್ದರಿಂದ ಅವರು ನನಗೆ ಹೇಳಿದರು
ಸರಿ, ಈಗ ನೀವು ಬಂದಿದ್ದೀರಿ, ನೀವೇ ಮಾಡಿ. ಅವರಿಗೆ ಯಾರ ಕಾಫಿ ಕುಡಿಯಬೇಕೋ ಅವರು ಕುಡಿಯುತ್ತಾರೆ ಎಂದು ಅದೇ ರೀತಿ ಉತ್ತರ ನೀಡಿದಳು. ಆಗ ನಿಯತಿಯ ಮುಖ ಕೋಪದಿಂದ ಕೆಂಪಾಯಿತು. ನಿನಗೆ ಅನ್ನಿಸುವುದಿಲ್ಲವೇ ನಿನ್ನ ನಾಲಿಗೆ ಸ್ವಲ್ಪ ಹೆಚ್ಚೆ ನಡೆಯುತ್ತದೆ ಎಂದು? ನೀನು ಈ ಮನೆಯ ಅತಿಥಿಯಂತೆ ಇರು. ನಾನೇನು ಮಾಡಲಿ, ನನ್ನ ನಾಲಿಗೆ ನನ್ನ ಹಿಡಿತದಲ್ಲಿಲ್ಲ. ಇದ್ದರೆ ಬಹುಶಃ ಇದಕ್ಕಿಂತಲೂ ಹೆಚ್ಚು ನಡೆಯುತ್ತದೆ. ಮತ್ತು ಈ ಮನೆಯಲ್ಲಿ ಇರುವುದು ಅಥವಾ ಇರದಿರುವ ಬಗ್ಗೆ ಹೇಳುವುದಾದರೆ ನಾನು ಯಾವಾಗ ಹೇಳಿದೆ ನನಗೆ ಈ ಮನೆಯಲ್ಲಿ ಇರಲೇಬೇಕೆಂದು? ನೀವು ಬೇಕಾದರೆ ಹೊರಹಾಕಿ, ಆದರೆ ಬಹುಶಃ ಬಯಸುವುದರಿಂದ ಏನೂ ಆಗುವುದಿಲ್ಲ ಅಲ್ಲವೇ? ಅವಳ ಈ ಉತ್ತರ ನಿಯತಿಯನ್ನು ಇನ್ನಷ್ಟು ಕೆರಳಿಸಿತು. ಅವಳು ಇನ್ನೂ ಅವಳನ್ನು ಕೋಪರಿಂದ ನೋಡುತ್ತಿದ್ದಳು. ಅಷ್ಟರಲ್ಲಿ ಅದಿತಿ ಕಾಫಿಯನ್ನು ಕಫ್ಗೆ ಸುರಿದು ಕಫನ್ನು ಟ್ರೇಯಲ್ಲಿ ಇಟ್ಟು, ನನಗೆ ಗೊತ್ತು, ಎಲ್ಲ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ನಿಮ್ಮವೇ. ಆದರೆ ಅಭಿನವ್ ಏನಾದರೂ ಹೇಳಿದರೆ ನಾನು ಅದನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಎಂದಳು. ಅಷ್ಟು ಹೇಳಿ ಅವಳು ನಿಲ್ಲದೆ ಟ್ರೇ ತೆಗೆದುಕೊಂಡು ಅಡುಗೆ ಮನೆಯಿಂದ ಹೊರಗೆ ಬಂದಳು. ಹಿಂದಿನಿಂದ ನಿಯತಿ ಕೋಪದಿಂದ ಅಲ್ಲಿ ಇಟ್ಟಿದ್ದ ಉಳಿದ ಸಾಮಾನುಗಳನ್ನು ನೋಡಿ ತನ್ನ ಕೈಯಿಂದ ಕೆಳಗೆ ಎಸೆದಳು. ಅವಳು ಕೋಪದಿಂದ ನಡುಗುತ್ತಿದ್ದಳು. ನಂತರ ಏನನ್ನೂ ಯೋಚಿಸುತ್ತಾ ಕೋಪದಲ್ಲಿ ಅಡುಗೆ ಮನೆಯಿಂದ ಹೊರಗೆ ಹೋದಳು. ಅದಿತಿ ಕೋಣೆಗೆ ಬಂದಾಗ ಬಾಗಿಲು ತೆರೆದಿರುವುದನ್ನು ನೋಡಿ ಗೊಣಗಿದಳು. ನಾನು ಈ ಕೋಣೆಯಲ್ಲಿದ್ದಾಗ ಇಡೀ ದಿನ ಒಂದು ನಿಮಿಷವೂ ಬಾಗಿಲು ತೆರೆದಿರಲಿಲ್ಲ, ಮತ್ತು ಈಗ ಉದ್ದೇಶಪೂರ್ವಕವಾಗಿ ನನ್ನನ್ನು ಕೆರಳಿಸಲು ಇಡೀ ದಿನ ಬಾಗಿಲು ತೆರೆದಿಡುತ್ತಾರೆ. ಆದರೆ ನನಗೆ ಯಾವುದೇ ವ್ಯತ್ಯಾಸವಿಲ್ಲ. ನೀವು ಯಾರ ಹತ್ತಿರ ಎಷ್ಟು ಬೇಕಾದರೂ ಇರಿ, ನಾನು ಏಕೆ ಹೇಳಬೇಕು ಎಂದು ಹೇಳುತ್ತಾ ಅವಳು ದುಃಖಿತಳಾಗಿದ್ದಳು. ಅವಳು ಒಳಗೆ ಬಂದಾಗಲೂ ಅಭಿನವ್ ಇನ್ನೂ ಸೊಂಟಕ್ಕೆ ಟವೆಲ್ ಸುತ್ತಿಕೊಂಡೇ ನಿಂತಿದ್ದನು. ಆದರೆ ಈಗ ಅವನು ಸ್ನಾನ ಮಾಡಿದ್ದನು. ಅದಿತಿ ಒಂದು ಕ್ಷಣ ಅಭಿನವನನ್ನು ನೋಡಿದಳು. ನಂತರ ಕಾಫಿ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಹೋಗಲು ಹೊರಟಳು. ಆಗ ಅಭಿನವ್ ಬೇಗನೆ ಮುಂದೆ ಬಂದು ಅವಳ ಕೈ ಹಿಡಿದು, ಕೋಪಗೊಂಡಿದ್ದೀಯಾ ಎಂದನು. ನಾನು ನಿಮ್ಮ ಮೇಲೆ ಏಕೆ ಕೋಪಗೊಳ್ಳಬೇಕು? ನನಗೆ ನಿಮ್ಮ ಮೇಲೆ ಕೋಪಗೊಳ್ಳುವ ಹಕ್ಕೂ ಇಲ್ಲ, ಮತ್ತು ನಿಮ್ಮನ್ನು ಸಮಾಧಾನಪಡಿಸುವ ಹಕ್ಕೂ ಇಲ್ಲ. ಕಾಫಿ ಕುಡಿಯಿರಿ. ನಿಮ್ಮ ಹೆಂಡತಿ ಮಾಡಿದಂತೆ ಮಾಡಿರಲಾರೆ, ಆದರೆ ಹೇಗೋ ಬಂತೋ ಹಾಗೆ ಮಾಡಿದ್ದೇನೆ ಎಂದಳು. ಅಷ್ಟು ಹೇಳಿ ಅವಳು ತನ್ನ ಕೈಯನ್ನು ಬಿಡಿಸಿಕೊಂಡಳು ಮತ್ತು ನಂತರ ಒಂದು ಕ್ಷಣ ಕೋಪದಿಂದ ಅಭಿನವನನ್ನು ನೋಡಿ ಅಲ್ಲಿಂದ ಹೋಗಲು ತಿರುಗಿದಳು. ಆದರೆ ಅವಳು ತಿರುಗಿದ ತಕ್ಷಣ ಅವಳ ಚೀರಾಟ ಹೊರಬಿದ್ದಿತು. ಏಕೆಂದರೆ ಅವಳ ಹಿಂದೆ ನಿಂತಿದ್ದ ನಿಯತಿಯ ಕೈಯಲ್ಲಿದ್ದ ಬಿಸಿ ಕಾಫಿ ಕಫ್ ಅವಳ ಕೈಗೆ ಬಿದ್ದು ಬಿಟ್ಟಿತ್ತು. ಮುಂದುವರಿಯುವುದು.